So in our theorem, in our syllabus, next topic is mean value theorems. Among all mean value theorems, the first one is Rolle's theorem. The statement of Rolle's theorem is like this: if f of x is a function defined on closed interval a comma b such that f of x is continuous on closed interval a comma b, f of x is derivable on open interval a comma b, and f of a equals to f of b, then there exists one value of x equals to c. There exists at least one value of x equals to c such that c is in between a and b. C is in between a and b, for which f dash of c equals to 0. ನೋಡಿ 2 ಮಾರ್ಕ್ಸ್ಗೆ ಸ್ಟೇಟ್ಮೆಂಟ್ ಆಫ್ ರೋಲ್ಸ್ ಥಿಯರಮ್ ಅಂತ ಕೇಳಿದ್ರೆ ನೀವು ಸ್ಟೇಟ್ಮೆಂಟ್ ಬರೆಯೋ ಥರ ಇರಬೇಕು. ಇಫ್ ಎಫ್ ಆಫ್ ಎಕ್ಸ್ ಇಸ್ ಫಂಕ್ಷನ್ ಡಿಫೈನ್ಡ್ ಆನ್ ಕ್ಲೋಸ್ಡ್ ಇಂಟರ್ವಲ್ ಎ ಕಾಮ ಬಿ ಸಚ್ ದಟ್ ಎಫ್ ಆಫ್ ಎಕ್ಸ್ ಇಸ್ ಕಂಟಿನ್ಯೂಸ್ ಆನ್ ಕ್ಲೋಸ್ಡ್ ಇಂಟರ್ವಲ್ ಎ ಬಿ, ಎಫ್ ಆಫ್ ಎಕ್ಸ್ ಇಸ್ ಡಿರೈವಬಲ್ ಆನ್ ಓಪನ್ ಇಂಟರ್ವಲ್ ಎ ಬಿ, ಎಫ್ ಆಫ್ ಎ ಈಕ್ವಲ್ಸ್ ಟು ಎಫ್ ಆಫ್ ಬಿ. ಅಂದರೆ ಫಂಕ್ಷನಲ್ ವ್ಯಾಲ್ಯೂ, ವೆನ್ ಯು ಸಬ್ಸ್ಟಿಟ್ಯೂಟ್ ಎ ಆ್ಯಂಡ್ ಬಿ ಟು ದ ಗಿವನ್ ಫಂಕ್ಷನ್, ಇಟ್ ಗಿವ್ಸ್ ಎಫ್ ಆಫ್ ಎ ಆ್ಯಂಡ್ ಎಫ್ ಆಫ್ ಬಿ, ಬೋತ್ ಶುಡ್ ಬಿ ಈಕ್ವಲ್. ಸೊ ಎಫ್ ಆಫ್ ಎ ಎಂಡ್ ಪಾಯಿಂಟ್ಸ್, ಈ ಇಂಟರ್ವಲಲ್ಲಿ ಎಂಡ್ ಪಾಯಿಂಟ್ಸ್ ಏನಿದೆ ಅದನ್ನು ನೀವು ಎಫ್ ಆಫ್ ಎಕ್ಸ್ಗೆ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ದ ವ್ಯಾಲ್ಯೂ ಆಫ್ ಎಫ್ ಆಫ್ ಎ ಆ್ಯಂಡ್ ಎಫ್ ಆಫ್ ಬಿ ಶುಡ್ ಬಿ ಈಕ್ವಲ್. ಈ ಮೂರು ಕಂಡೀಷನ್ನು ಸ್ಯಾಟಿಸ್ಫೈ ಆಗಿದೆ ಅಂದರೆ ದೆನ್ ದೆರ್ ಎಕ್ಸಿಸ್ಟ್ ಅಟ್ ಲೀಸ್ಟ್ ಒನ್ ವ್ಯಾಲ್ಯೂ ಆಫ್ ಎಕ್ಸ್, ದೆರ್ ಎಕ್ಸಿಸ್ಟ್ ಅಟ್ ಲೀಸ್ಟ್ ಒನ್ ವ್ಯಾಲ್ಯೂ ಆಫ್ ಎಕ್ಸ್ ಈಕ್ವಲ್ಸ್ ಟು ಸಿ ವಿಚ್ ಈಸ್ ಇನ್ ಬಿಟ್ವೀನ್ ಎ ಆ್ಯಂಡ್ ಬಿ. ಅಂದರೆ ಈ ಮೂರು ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಿದೆ ಅಂದರೆ ವಿ ಕ್ಯಾನ್ ಫೈಂಡ್ ಒನ್ ವ್ಯಾಲ್ಯೂ ಇನ್ ಬಿಟ್ವೀನ್ ದಟ್ ಇಂಟರ್ವಲ್. ಅಂದರೆ ಈ ಎ ಕಾಮ ಬಿ ಇದೆಯಲ್ಲ, ಓಪನ್ ಇಂಟರ್ವಲ್ ಎ ಕಾಮ ಬಿ ಇದೆಯಲ್ಲ, ಅದ್ರ ಮಧ್ಯ ನಾವು ಯಾವುದೋ ಒಂದು ಪಾಯಿಂಟ್ನ ಫೈಂಡ್ ಮಾಡೋಕ್ಕಾಗತ್ತೆ. ಆ ಪಾಯಿಂಟಲ್ಲಿ ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಇಸ್ 0, ಎಫ್ ಡ್ಯಾಶ್ ಆಫ್ ಸಿ ಈಸ್ 0. ಈ ಕಂಡೀಷನ್ ಸ್ಯಾಟಿಸ್ಫೈ ಆಗೋದಾದರೆ ಇದನ್ನು ನಾವು ರೋಲ್ಸ್ ಥಿಯರಮ್ ಅಂತ ಹೇಳ್ತೀವಿ. This theorem is on roots of the derivative of a function. Roots of a derivative of a function ಅಂದರೆ ಈಗ ಒಂದು ಫಂಕ್ಷನ್ ಎಫ್ ಆಫ್ ಎಕ್ಸ್ ಇದೆ, ಅದರ ಡೆರಿವೇಟಿವ್ ತಗೊಂಡು ಅದರ ರೂಟ್ಸ್ನ ಫೈಂಡ್ ಔಟ್ ಮಾಡೋ ಅಂಥದ್ದಾಗಿರುತ್ತೆ ಇದು ರೋಲ್ಸ್ ಥಿಯರಮ್ ಪ್ರಾಬ್ಲಮ್ಸ್ ಮಾಡುವಾಗ. ಸೊ ದ ಪ್ರೂಫ್ ಆಫ್ ದಿಸ್ ಥಿಯರಮ್, ಸೊ ಗಿವನ್ ಕಂಡೀಷನ್ಸ್ ಆರ್ ಎಫ್ ಆಫ್ ಎಕ್ಸ್ ಇಸ್ ಡಿಫೈನ್ಡ್ ಆನ್ ಓಪನ್ ಕ್ಲೋಸ್ಡ್ ಇಂಟರ್ವಲ್ ಎ ಕಾಮ ಬಿ, ಇಟ್ ಈಸ್ ಕಂಟಿನ್ಯೂಸ್ on closed interval a comma b. So we know that any function which is continuous on closed interval, it is bounded in that same interval. It is bounded in same interval. ಯಾವುದೋ ಒಂದು ಫಂಕ್ಷನ್ ಕಂಟಿನ್ಯೂಸ್ ಆಗಿದೆ ಎ ಕಾಮ ಬಿ ಅಲ್ಲಿ, ಕ್ಲೋಸ್ ಇಂಟರ್ವಲ್ ಎ ಕಾಮ ಬಿ ನಲ್ಲಿ ಇದೆ ಅಂತಂದರೆ ಅದು ಬೌಂಡೆಡ್ ಕೂಡ ಆಗಿರುತ್ತೆ ಇನ್ ದ ಸೇಮ್ ಇಂಟರ್ವಲ್. ಫಾರ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಅಟೈನ್ಸ್ ಇಟ್ಸ್ ಬೌಂಡ್ಸ್ ಅಟ್ ಲೀಸ್ಟ್ ಒನ್ಸ್, ಅಂದರೆ ಬೌಂಡೆಡ್ ಆಗಿದೆ ಅಂತಂದಮೇಲೆ it attains its bounds at least once. These are all the properties of continuous function what we have studied earlier sessions. Further, the function f of x attains its bounds at least once. That means function has supremum and infimum, lower bound, upper bound. Among all upper bounds, sum of upper bound is least, and there exists greatest among all lower bounds, like that. F of x attains its bounds at least once. So at least once ಇದಕ್ಕೆ boundedness ಇದೆ ಅಂತ ಅಂದಮೇಲೆ let capital M and small m be the supremum and infimum of f of x in closed interval a comma b. Supremum is represented by LUB and infimum is represented by GLB, greatest lower bound. It is nothing but infimum. So bounded ಆಗಿದೆ ಅಂತ ಅಂದಮೇಲೆ bounds at least once ಅಂದಮೇಲೆ there exists supremum and infimum of the function f of x. So now two different cases arises. So in the first condition, let supremum is equal to infimum.
let m equals to small m. So m equals to m ಅಂತಂದರೆ for any one of x these two are equal ಅಲ್ವಾ. ಸುಪ್ರೀಮಮ್ ಈಸ್ ಈಕ್ವಲ್ ಟು ಇನ್ಫಿಮಮ್ ಆಗ್ತಿದೆ ಅಂತಂದರೆ ಫಂಕ್ಷನಲ್ ವ್ಯಾಲ್ಯೂ ಯಾವುದೋ ಒಂದು ಸುಪ್ರೀಮಮ್ ಆಗಿರುತ್ತೆ ಇಲ್ಲ ಇನ್ಫಿಮಮ್ ಆಗಿರುತ್ತೆ. ಸೊ ದೆನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸ್ಮಾಲ್ ಎಮ್ ಆರ್ ಕ್ಯಾಪಿಟಲ್ ಎಮ್. ಸೊ ದಿಸ್ ಕಂಡೀಷನ್ ಇಂಪ್ಲೈಸ್ ಎಫ್ ಆಫ್ ಎ ಈಕ್ವಲ್ಸ್ ಟು ಎಫ್ ಆಫ್ ಬಿ. ಸೊ ಸುಪ್ರೀಮಮ್ಮು ಅದೇನೆ ಇನ್ಫಿಮಮ್ಮು ಅದೇನೆ ಅಂತಂದರೆ ಎ ಮತ್ತು ಬಿ ಅನ್ನೋ ಇಂಟ್ರವಲ್ಲು ಎರಡು ಸೇಮ್ ಅಂತ, ಮತ್ತು ಅದ್ರ ಫಂಕ್ಷನಲ್ ವ್ಯಾಲ್ಯೂ ಕೂಡ ಸೇಮ್ ಅಂತ. ಎಫ್ ಆಫ್ ಎ ಈಸ್ ಈಕ್ವಲ್ ಟು ಎಫ್ ಆಫ್ ಬಿ ಅಂತ ಗೊತ್ತಾಗ್ತಿದೆಯಾ. ಸೊ ವಿತಿನ್ ದಟ್ ಇಂಟರ್ವಲ್, ಕ್ಲೋಸ್ಡ್ ಇಂಟರ್ವಲ್ ಎ ಕಾಮ ಬಿ, ಫಂಕ್ಷನ್ ಅಟೈನ್ಸ್ ಇಟ್ಸ್ ಬೌಂಡ್ಸ್ ಅಂದರೆ ಆ ವಿತಿನ್ ಇಂಟರ್ವಲ್ಲಲ್ಲಿ ನಮಗೆ ಸುಪ್ರೀಮಮ್ ಇನ್ಫಿಮಮ್ ಫೈಂಡ್ ಔಟ್ ಮಾಡೋಕ್ಕಾಗ್ಬೋದು. ಸೊ ದೆನ್ ಯಾವಾಗ ಅದೆರಡು ಈಕ್ವಲ್ ಆಯಿತು ಅಂತಂದರೆ ಅಲ್ಲಿ ಎ ಬಿನೂ ಈಕ್ವಲ್ ಆಗುತ್ತೆ. ಸೊ ಫಂಕ್ಷನಲ್ ವ್ಯಾಲ್ಯೂಸು ಈಕ್ವಲ್ ಆಗಿದೆ. ಅದು ಈವನ್ ದೋ ಇಟ್ ಈಸ್ ಸೊ ಎಫ್ ಆಫ್ ಎ ಇಸ್ ಈಕ್ವಲ್ಸ್ ಟು ಎಫ್ ಆಫ್ ಬಿ ವೆನ್ ಬೋತ್ ಸುಪ್ರೀಮಮ್ ಇಸ್ ಈಕ್ವಲ್ ಟು ಇನ್ಫಿಮಮ್ ಅಂತ. ದಟ್ ಈಸ್ ದ ಫಂಕ್ಷನ್. ಯಾವಾಗ ನಮಗೆ ಫಂಕ್ಷನಲ್ ವ್ಯಾಲ್ಯೂ ಈಕ್ವಲ್ ಆಗುತ್ತೆ, ದ ಫಂಕ್ಷನ್ ಎಫ್ ಡ್ಯಾಶ್ ಆಫ್ ಎಕ್ಸ್ ರೆಡ್ಯೂಸಸ್ ಟು ಕಾನ್ಸ್ಟೆಂಟ್ ಓವರ್ ಕ್ಲೋಸ್ಡ್ ಇಂಟರ್ವಲ್ ಎ ಕಾಮ ಬಿ ಆ್ಯಂಡ್ ಕಾನ್ಸಿಕ್ವೆಂಟ್ಲಿ ಎಫ್ ಡ್ಯಾಶ್ ಆಫ್ ಸಿ ಈಕ್ವಲ್ಸ್ ಟು ಝೀರೋ. ಸೊ ನಮಗೆ ಫಂಕ್ಷನಲ್ ವ್ಯಾಲ್ಯೂಸು ಎಲ್ಲನೂ ಸೇಮೇ ಸಿಗ್ತಾ ಇದೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕೆ ಅಂತ ತಗೊಳ್ಳೋಣ, ವೇರ್ ಕೆ ಈಸ್ ಎನಿ ಕಾನ್ಸ್ಟೆಂಟ್. ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗುತ್ತೆ ಅಲ್ಲಿ ಎಗೇನ್ ಝೀರೋ ಆಗುತ್ತೆ. ಅಲ್ಲಿ ಕೆ ಕಾನ್ಸ್ಟೆಂಟ್ ಫಂಕ್ಷನ್ ಇದೆ, ಎಫ್ ಆಫ್ ಎಕ್ಸ್ ಅಂದರೆ ಕಾನ್ಸ್ಟೆಂಟ್ ಫಂಕ್ಷನ್ ಇದೆ, ಅದ್ರ ಡೆರಿವೇಟಿವ್ ನಿಮಗೆ ಝೀರೋ ಆಗುತ್ತೆ. ಮತ್ತು ಎಫ್ ಆಫ್ ಎಕ್ಸ್ಗೆ ನೀವು ಯಾವುದೇ ವ್ಯಾಲ್ಯೂ ಕೊಡಿ, ಯಾವುದೇ ಇಂಟರ್ವಲ್ ತೊಗೊಂಡು, ಇಟ್ ರಿಮೈನ್ಸ್ ಸೇಮ್ ಆ್ಯಸ್ ಕೆ. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಅನ್ನೋದು ಏನಾಗ್ಬಿಡುತ್ತೆ ಅಲ್ಲಿ ಝೀರೋ ಆಗುತ್ತೆ, ಬಿಕಾಸ್ ಎಫ್ ಆಫ್ ಎಕ್ಸ್ ಅನ್ನೋದು ಕಾನ್ಸ್ಟೆಂಟ್ ಫಂಕ್ಷನ್ ಆಗಿರುತ್ತೆ. ಸೊ ವಿ ಕ್ಯಾನ್ ಫೈಂಡ್ ದ ವ್ಯಾಲ್ಯೂ ಸಿ ವಿತಿನ್ ದ ಇಂಟರ್ವಲ್ ಎ ಕಾಮ ಬಿ such that its derivative at the point C is 0. For all x belongs to closed interval a comma b, so we are able to find such C in the closed interval a comma b such that it is satisfies the condition f dash of C is 0. So this is the theorem what we have to prove. In the first case, when supremum is equal to infimum means all functional values of the function are same, that leads to f of a is also equal to f of b. That means we can guess the function as constant and consequently its derivative when supremum equals to infimum, all functional values are equal to any one of the supremum or infimum, then the function leads to constant function, and consequently we know that derivative of any constant function is 0, so that we can find f dash of C equals to 0 for all x belongs to the closed interval a comma b. So hence the theorem. ಏನು ಪ್ರೂವ್ ಮಾಡಬೇಕು? ಓಕೆ, ಇನ್ ದ ಸೆಕೆಂಡ್ ಕೇಸ್ ಇಫ್ ಸುಪ್ರೀಮಮ್ ಇಸ್ ನಾಟ್ ಈಕ್ವಲ್ ಟು ಇನ್ಫಿಮಮ್ ಅಂತ ತೊಗೊಂಡಿದ್ದೀವಿ, ಮತ್ತು ಥರ್ಡ್ ಕಂಡೀಷನಲ್ಲಿ ಎಫ್ ಆಫ್ ಎ ಇಸ್ ಈಕ್ವಲ್ ಟು ಎಫ್ ಆಫ್ ಬಿ ಇದೆ. ಅಟ್ಲೀಸ್ಟ್ ಒನ್ ಆಫ್ ದಿ ಬೌಂಡ್ಸ್ ಕ್ಯಾಪಿಟಲ್ ಎಮ್ ಆ್ಯಂಡ್ ಸ್ಮಾಲ್ ಎಮ್ ಈಸ್ ಡಿಫರೆಂಟ್ ಫ್ರಮ್ ಎಫ್ ಆಫ್ ಎ ಆ್ಯಂಡ್ ಎಫ್ ಆಫ್ ಬಿ. ಎಫ್ ಆಫ್ ಎ ಈಕ್ವಲ್ಸ್ ಟು ಎಫ್ ಆಫ್ ಬಿ ಇರೋದ್ರಿಂದ ಸುಪ್ರೀಮಮ್ ಮತ್ತು ಇನ್ಫಿಮಮ್ ನಾಟ್ ಈಕ್ವಲ್ ಇರೋದ್ರಿಂದ ಆ ಎರಡರಲ್ಲಿ ಒಂದು ಸ್ಮಾಲ್ ಎಮ್ ಅಥವಾ ಕ್ಯಾಪಿಟಲ್ ಎಮ್ ಎರಡರಲ್ಲಿ ಒಂದು ಎಫ್ ಆಫ್ ಎ ಮತ್ತು ಎಫ್ ಆಫ್ ಬಿಗಿಂತ ಡಿಫ್ರೆಂಟ್ ಇರುತ್ತೆ ಅಂತ ತೊಗೋಬೇಕು. ಅದೆರಡೂ ಈಕ್ವಲ್ ಆಗಿಬಿಟ್ರೆ ಪ್ರೀವಿಯಸ್ ಕೇಸ್ ಪ್ರಕಾರ ಎಫ್ ಆಫ್ ಎ ಈಕ್ವಲ್ಸ್ ಟು ಎಫ್ ಆಫ್ ಬಿ ಈಕ್ವಲ್ಸ್ ಟು ಎಮ್ ಆರ್ ಎಮ್ ಅಂತ ಸಿಗುತ್ತೆ. ಎಲ್ಲ ಈಕ್ವಲ್ ಆಗಿಬಿಡುತ್ತೆ. ಆವಾಗ ಫಂಕ್ಷನ್ ಕಾನ್ಸ್ಟೆಂಟ್ ಫಂಕ್ಷನ್ ಆಗಿಬಿಡುತ್ತೆ, ಅದ್ರ ಡೆರಿವೇಟಿವ್ 0 ಆಗುತ್ತೆ ಫಾರ್ ಎನಿ ಪಾಯಿಂಟ್. ಸೊ ಎನ್ಸ್ ದ ಥಿಯರಮ್ ಅಂತ ಕನ್ಕ್ಲೂಡ್ ಮಾಡಿಬಿಟ್ವಿ. ಈ ಕೇಸಲ್ಲಿ ನಾವು ಎರಡೂ ಅನ್ಈಕ್ವಲ್ ಅಂತ ತಗೊಂಡಾಗ ಎರಡರಲ್ಲಿ ಒಂದು ಆ ಎಂಡ್ ಪಾಯಿಂಟ್ಸ್ಗೆ ಫಂಕ್ಷನಲ್ ವ್ಯಾಲ್ಯೂ ಈಕ್ವಲ್ ಅಂತ ತಗೊಂಡಿರ್ತೀವಲ್ವ, ಅದಕ್ಕಿಂತ ಡಿಫ್ರೆಂಟ್ ಇರುತ್ತೆ. ಲೆಟ್ ಅಸ್ ಚೂಸ್ ಕ್ಯಾಪಿಟಲ್ ಎಮ್ ಇಸ್ ಡಿಫ್ರೆಂಟ್ ಫ್ರಮ್ ಬೋತ್ ಎಫ್ ಆಫ್ ಎ ಆ್ಯಂಡ್ ಎಫ್ ಆಫ್ ಬಿ. So again every function that is continuous on closed interval attains its bounds alva. Function which is continuous in closed interval a comma b attains its bounds. That means there exists real number, say C belongs to closed interval a comma b such that f of C is supremum.
ನೋಡಿ ನಾವಿಲ್ಲಿ ಏನು ಚೂಸ್ ಮಾಡ್ತಾ ಇದ್ದೀವಿ, ಫಂಕ್ಷನ್ ಕಂಟಿನ್ಯೂಸ್ ಆಗಿದೆ ಕ್ಲೋಸ್ಡ್ ಇಂಟರ್ವಲಲ್ಲಿ ಅಂದರೆ ಅದು ಬೌಂಡ್ಸ್ನ ಅಟೈನ್ ಮಾಡಬೇಕು ಅಂದರೆ ಅದಕ್ಕೆ ಲೋವರ್ ಬೌಂಡ್ ಅಪ್ಪರ್ ಬೌಂಡ್ ಇರುತ್ತೆ. ದೇರ್ ಆರ್ ಮೆನಿ ಲೋವರ್ ಬೌಂಡ್ ಆರ್ ಅಪ್ಪರ್ ಬೌಂಡ್ ಅಂತ ಇರ್ಬೋದು. ಅದರಲ್ಲಿ ಲೀಸ್ಟ್ ಅಪ್ಪರ್ ಬೌಂಡ್ನ ಸುಪ್ರೀಮಮ್ ಅಂತ ಚೂಸ್ ಮಾಡ್ತಾ ಇದ್ದೀವಿ. ಸುಪ್ರೀಮಮ್ ಎಕ್ಸಿಸ್ಟ್ ಆಗಿದೆ ಈ ಕಂಟಿನ್ಯೂಸ್ ಫಂಕ್ಷನ್ಗೆ. ಕಂಟಿನ್ಯೂಸ್ ಫಂಕ್ಷನ್ ಆನ್ ಕ್ಲೋಸ್ಡ್ ಇಂಟರ್ವಲ್ ಇರೋದ್ರಿಂದ ಅದಕ್ಕೆ ಸುಪ್ರೀಮಮ್ ಎಕ್ಸಿಸ್ಟ್ ಆಗಿದೆ ಫಾರ್ ದಿ ಪಾಯಿಂಟ್ ಸಿ ಬಿಲಾಂಗ್ಸ್ ಟು ಕ್ಲೋಸ್ಡ್ ಇಂಟರ್ವಲ್ a, b ಅಂತ ತಗೊಂಡು such that supremum is equal to f of c ಅಂತ ತಗೊಂಡಿದ್ದೀವಿ. f of c is equal to m ಅಂತ. ಓಕೆನಾ, ಇಷ್ಟು ಗೊತ್ತಾಯ್ತಲ್ವಾ. ಫರ್ದರ್ ಆಸ್ m is different from f of a and f of b, m is different from f of a and f of b, c is different from both a and b, ರೈಟ್? ಗೊತ್ತಾಗತ್ತಲ್ವ ಈಗ. ಎಫ್ ಆಫ್ ಸಿ ಅನ್ನೋದು ಎಮ್ಗೆ ಈಕ್ವಲ್ ಆಗಿದೆ, ಎಮ್ ಅನ್ನೋದು ನಾಟ್ ಈಕ್ವಲ್ ಟು ಎಫ್ ಆಫ್ ಎ, ನಾಟ್ ಈಕ್ವಲ್ ಟು ಎಫ್ ಆಫ್ ಬಿ ಆಗಿದೆ ಅಂದಮೇಲೆ ಸಿ ಮಸ್ಟ್ ಬಿ ಡಿಫ್ರೆಂಟ್ ಫ್ರಮ್ ಬೋತ್ ಎ ಆ್ಯಂಡ್ ಬಿ. ದಟ್ ಈಸ್ ಸಿ ಬಿಲಾಂಗ್ಸ್ ಟು ದಿ ಕ್ಲೋಸ್ಡ್ ಇಂಟರ್ವಲ್ a, b. ಸಿನ್ಸ್ ಎಫ್ ಆಫ್ ಸಿ ಈಸ್ ಗ್ರೇಟೆಸ್ಟ್ ವ್ಯಾಲ್ಯೂ ಆಫ್ ದಿ ಫಂಕ್ಷನ್, ನಮ್ಗೆ ಹೆಂಗೆ ಗೊತ್ತಾಯಿತು ಎಫ್ ಆಫ್ ಸಿ ಈಸ್ ಗ್ರೇಟೆಸ್ಟ್ ವ್ಯಾಲ್ಯೂ ಆಫ್ ದಿ ಫಂಕ್ಷನ್, ಎಫ್ ಆಫ್ ಸಿ ಈಸ್ ಸುಪ್ರೀಮಮ್. ಸಿನ್ಸ್ ಎಫ್ ಆಫ್ ಸಿ ಈಸ್ ಗ್ರೇಟೆಸ್ಟ್ ವ್ಯಾಲ್ಯೂ ಆಫ್ ದಿ ಫಂಕ್ಷನ್, f of c plus h minus f of c is less than or equal to 0 for both h greater than 0 and when h less than 0. f of c ನೇ ಗ್ರೇಟೆಸ್ಟ್ ವ್ಯಾಲ್ಯೂ ಆಗಿರೋದ್ರಿಂದ ನೀವು ಸಿಗೆ ಇನ್ಕ್ರಿಮೆಂಟ್ ಕೊಟ್ಟರೆ ಪ್ಲಸ್ ಹೆಚ್ ಅಂತ, ಅದನ್ನು ನೀವು ಎಫ್ ಆಫ್ ಸಿ ಪ್ಲಸ್ ಹೆಚ್ ಮೈನಸ್ ಎಫ್ ಆಫ್ ಸಿ ಡಿಫ್ರೆನ್ಸ್ ತೊಗೊಂಡ್ರೆ ಹೆಚ್ಚು ನೀವು ನೆಗೆಟಿವೇ ತೊಗೊಳ್ಳಿ ಪಾಸಿಟಿವೇ ತೊಗೊಳ್ಳಿ, ಎಫ್ ಆಫ್ ಸಿ ಈಸ್ ಆಲ್ವೇಸ್ ಲೆಸ್ ದೆನ್ or equal to 0. Thus, if we take the ratio between f of c plus h minus f of c divided by c plus h minus c, ಅಂದರೆ ನಾವಿಲ್ಲಿ ರೆಸ್ಪೆಕ್ಟಿವ್ ಚೇಂಜಸ್ ಇನ್ y ಟು ದ ಚೇಂಜಸ್ ಇನ್ x ವ್ಯಾಲ್ಯೂ ಅಂತ ತಗೊಂಡಿದ್ದೀವಿ. ಅಂದರೆ c ಪ್ಲಸ್ h ಮತ್ತು c ಅನ್ನೋದು ಎಕ್ಸ್ ವ್ಯಾಲ್ಯೂಸು, ಸಿ ಪ್ಲಸ್ ಹೆಚ್ ಮೈನಸ್ ಸಿ ಅಂತಂದರೆ ಡಿಫ್ರೆನ್ಸ್ ಇನ್ ಎಕ್ಸ್ ವ್ಯಾಲ್ಯೂಸ್ ಅಂತ, ಎಫ್ ಆಫ್ ಸಿ ಪ್ಲಸ್ ಹೆಚ್ ಮೈನಸ್ ಎಫ್ ಆಫ್ ಸಿ ಅಂದರೆ ಡಿಫ್ರೆನ್ಸ್ ಇನ್ ವೈ ವ್ಯಾಲ್ಯೂಸ್ ಅಂತ. ಸೊ ರೆಸ್ಪೆಕ್ಟಿವ್ ರೇಷಿಯೋ ತಗೊಂಡಾಗ ಇಟ್ ಈಸ್ ಆಲ್ವೇಸ್ ಲೆಸ್ ದೆನ್ or equal to 0 ಫಾರ್ ಹೆಚ್ ಗ್ರೇಟರ್ ದೆನ್ 0. ಕರೆಕ್ಟಾ? ಈಗ ನಾವು ಇಲ್ಲಿ ಪ್ರೀವಿಯಸ್ ಐಡೆಂಟಿಟಿನಲ್ಲಿ ಎಫ್ ಆಫ್ ಸಿ ಪ್ಲಸ್ ಹೆಚ್ ಮೈನಸ್ ಎಫ್ ಆಫ್ ಸಿ ಲೆಸ್ ದೆನ್ or equal to 0 ತೊಗೊಂಡಿದ್ದೀವಿ. ಇದಕ್ಕೆ ಡಿವೈಡ್ ಬೈ ಹೆಚ್ ತೊಗೊಂಡು ಲೆಸ್ ದೆನ್ or equal to 0 ಬರೆದ್ವಿ. ಸೊ ಯಾಕೆ ಇದರ ಡಿವೈಡ್ ಬೈ ಹೆಚ್ ತೊಗೊಂಡು ಲೆಸ್ ದೆನ್ or equal to 0 ಬರೆದ್ವಿ ಅಂದರೆ ದಿಸ್ ಕಂಡೀಷನ್ ಈಸ್ ಆಲ್ವೇಸ್ ಹೋಲ್ಡ್ಸ್ ಗುಡ್ ವೆನ್ ಬೋತ್ ಹೆಚ್ ಈಸ್ ಗ್ರೇಟರ್ ದೆನ್ 0 ವೆನ್ ಹೆಚ್ ಈಸ್ ಲೆಸ್ ದೆನ್ 0 ಅಂತ ಹೇಳಿದ್ದೀವಿ. ಸೊ ಡಿವೈಡ್ ಬೈ ಹೆಚ್ ಈಸ್ ಲೆಸ್ ದೆನ್ or equal to 0 ತೊಗೊಂಡ್ವಿ. ಸೊ ಡಿನಾಮಿನೇಟರ್ ಟರ್ಮು ಯಾವಾಗ ಗ್ರೇಟರ್ ದೆನ್ 0 ಇರುತ್ತೆ ಆವಾಗ ಈ ಕಂಡೀಷನ್ನು ಲೆಸ್ ದೆನ್ or equal to 0 ಆಗಬೇಕು. ಯಾಕಂದರೆ ಡಿನಾಮಿನೇಟರ್ ಟರ್ಮು ಹೈಯೆಸ್ಟ್ ಇದ್ದರೆ ಗ್ರೇಟರ್ ದೆನ್ 0 ಆಗಿದ್ದರೆ ಈ ರೇಷಿಯೋ ಯಾವಾಗಲೂ ಲೆಸ್ ದೆನ್ or equal to 0 ಆಗಿರುತ್ತೆ. ಹಾಗೆ ಎಚ್ ಇಸ್ ಲೆಸ್ ದೆನ್ 0 ಆದಾಗ ದಿಸ್ ರೇಷಿಯೋ ಈಸ್ ಆಲ್ವೇಸ್ ಗ್ರೇಟರ್ ದೆನ್ or equal to 0 ವೆನ್ ದ ಡಿನಾಮಿನೇಟರ್ ಈಸ್ ಲೆಸ್ ದೆನ್ 0. ಓಕೆ, ಸೊ ಬೈ ಡೇಟಾ ಎಫ್ ಆಫ್ ಎಕ್ಸ್ ಇಸ್ ಡಿಫರೆನ್ಷಿಯಬಲ್ ಇನ್ ಓಪನ್ ಇಂಟರ್ವಲ್ a, b. ಎಫ್ ಆಫ್ ಎಕ್ಸ್ ಇಸ್ ಡಿಫರೆನ್ಷಿಯಬಲ್ ಇನ್ ಓಪನ್ ಇಂಟರ್ವಲ್ a, b ಅಂತ ಗಿವನ್ ಕಂಡೀಷನ್ ಇದೆ. ಎಫ್ ಆಫ್ ಎಕ್ಸ್ ಇಸ್ ಡಿಫರೆನ್ಷಿಯಬಲ್ ಇನ್ ಓಪನ್ ಇಂಟರ್ವಲ್ a, b ಅಂತ. ಸೊ ಇನ್ ಪರ್ಟಿಕ್ಯುಲರ್ ಎಫ್ ಆಫ್ ಎಕ್ಸ್ ಇಸ್ ಡಿರೈವಬಲ್ ಅಟ್ ದಿ ಪಾಯಿಂಟ್ ಸಿ ಬಿಲಾಂಗ್ಸ್ ಟು ಓಪನ್ ಇಂಟರ್ವಲ್ a, b ಅಂತ ತಗೊಳ್ಳೋಣ. ನಾವು ಟೇಕಿಂಗ್ ದ ಲಿಮಿಟ್ ಆಫ್ 1 and 2 ಆಸ್ h tends to 0 ವಿ ಗೆಟ್, ಇಲ್ಲಿ ಈಕ್ವೇಷನ್ 1 and 2 ಇದೆಯಲ್ಲ ಅದಕ್ಕೆ ಲಿಮಿಟ್ h tends to 0 ಅನ್ನೋದನ್ನು ಅಪ್ಲೈ ಮಾಡೋಣ. ಆವಾಗ ಲಿಮಿಟ್ h tends to 0 ಎಫ್ ಆಫ್ ಸಿ ಪ್ಲಸ್ ಹೆಚ್ ಮೈನಸ್ ಎಫ್ ಆಫ್ ಸಿ ಡಿವೈಡೆಡ್ ಬೈ ಹೆಚ್ ಅನ್ನೋದನ್ನು ನಾವು ಎಫ್ ಡ್ಯಾಶ್ ಆಫ್ ಸಿ ಅಂತ ರೆಪ್ರೆಸೆಂಟ್ ಮಾಡ್ಬೋದು ಬೈ ಡೆಫಿನೇಷನ್ ಆಫ್ ಡಿಫರೆನ್ಷಿಯಬಲ್ ಫಂಕ್ಷನ್. ಸೊ ಎಫ್ ಡ್ಯಾಶ್ ಆಫ್ ಸಿ ಈಸ್ ಲೆಸ್ ದೆನ್ or equal to 0 ಆಯಿತು ಫ್ರಮ್ ಈಕ್ವೇಷನ್ 1. ಈಕ್ವೇಷನ್ 1ಗೆ h tends to 0 ಲಿಮಿಟ್ ತೊಗೊಂಡಿದ್ದೀವಿ. ಸೊ ಈ ಲೆಫ್ಟ್ ಸೈಡ್ ಫಂಕ್ಷನ್ನು ಎಫ್ ಡ್ಯಾಶ್ ಆಫ್ ಸಿ ಆಗುತ್ತೆ. ಇಟ್ ಈಸ್ ಲೆಸ್ ದೆನ್ or equal to 0 ಫಾರ್ ದ ಸೇಮ್ ಕಂಡೀಷನ್ h greater than 0. So for the second equation, apply limit as h tends to 0, left side becomes f dash of c, it is greater than or equal to 0 for h is less than 0.
So whenever the two relations f dash of c less than or equal to 0 and f dash of c greater than or equal to 0 holds, only if f dash of c equals to 0. So a less than or equal to b, b less than or equal to a ಅಂತ ಇದ್ರೆ ನಾವು a equals to b ಅಂತ ಹೇಳ್ತೀವಲ್ಲ, ಹಾಗೆ f dash of c is less than or equal to 0, f dash of c greater than or equal to 0, it leads to f dash of c equals to 0. Hence there is a point c in the closed interval a comma b such that f dash of c equals to 0. ಅಂದರೆ ನಾವು ಕ್ಲೋಸ್ಡ್ ಇಂಟರ್ವಲ್ ಎ ಕಾಮ ಬಿ ಮಧ್ಯ ಒಂದು ಸಿನ ನಾವು ಫೈಂಡ್ ಮಾಡೋಕ್ಕಾಗಬೇಕು. ಆ ಸಿ ಹತ್ರ ಡೆರಿವೇಟಿವ್ ಆಫ್ ದಿ ಫಂಕ್ಷನ್ ಈಸ್ 0 ಆಗಬೇಕು. ದಿಸ್ ಇಸ್ ದ ರೋಲ್ಸ್ ಥಿಯರಮ್. ರೋಲ್ಸ್ ಥಿಯರಮ್ ಅಂತಂದರೆ ಏನು ಅಂದರೆ ಎಫ್ ಆಫ್ ಎಕ್ಸ್ ಅನ್ನೋದು ಡಿಫೈನ್ಡ್ ಆನ್ ಕ್ಲೋಸ್ಡ್ ಇಂಟರ್ವಲ್ ಎ ಬಿ ಆಗಬೇಕು. ಅಂದರೆ ನಾವು ಒಂದು ಫಂಕ್ಷನ್ ತಗೋತಾ ಇದ್ದೀವಿ ಕ್ಲೋಸ್ಡ್ ಇಂಟರ್ವಲ್ ಎ ಕಾಮ ಬಿನಲ್ಲಿ, ಆ ಎ ಟು ಬಿ ಎಲ್ಲ ವ್ಯಾಲ್ಯೂಸ್ಗೂ ಎಫ್ ಆಫ್ ಎಕ್ಸ್ ಎಕ್ಸಿಸ್ಟ್ ಆಗಿರಬೇಕು. ಅದನ್ನು ನಾವು ಡಿಫೈನ್ಡ್ ಆನ್ ಕ್ಲೋಸ್ಡ್ ಇಂಟರ್ವಲ್ ಎ ಕಾಮ ಬಿ ಅಂತ ಹೇಳ್ತೀವಿ. ಆ ಎಫ್ ಆಫ್ ಎಕ್ಸು 3 ಕಂಡೀಷನ್ನ ಸ್ಯಾಟಿಸ್ಫೈ ಮಾಡಬೇಕು. ಒಂದು, ಕಂಟಿನ್ಯೂಸ್ ಆನ್ ಕ್ಲೋಸ್ಡ್ ಇಂಟರ್ವಲ್ ಎ ಬಿ, ಡಿಫ್ರೆನ್ಷಿಯಬಲ್ ಅಟ್ ಓಪನ್ ಇಂಟರ್ವಲ್ ಎ ಕಾಮ ಬಿ, ಎಫ್ ಆಫ್ ಎ ಇಸ್ ಈಕ್ವಲ್ ಟು ಎಫ್ ಆಫ್ ಬಿ. ಈ 3 ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದ್ರೆ ದೆನ್ ದೆರ್ ಎಕ್ಸಿಸ್ಟ್ at least one point c belongs to the closed interval a comma b such that f dash of c equals to 0. ಅಂದರೆ ಆ ಎ ಕಮ ಬಿ ಆ ಇಂಟರ್ವಲ್ ಒಳಗಡೆ ನಮ್ಗೆ ಯಾವುದೋ ಒಂದು ಪಾಯಿಂಟಲ್ಲಿ ಅದರ ಡೆರಿವೇಟಿವು ಆ ಪಾಯಿಂಟಲ್ಲಿ 0 ಆಗುತ್ತೆ. ದಿಸ್ ಇಸ್ ದ ಥಿಯರಮ್. ಓಕೆ.